ಭಾರತೀಯ ಯೋಧರು ಗೆದ್ದು ಬರಲಿ ಅಂತ ಹೇಳಿ ಹೋಮ ಹವನ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೊಡಚಿ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಹೋಮ ಹವನ ನಡೆದಿದೆ. ಪಾಕಿಸ್ತಾನ ಮೇಲೆ ಯುದ್ಧ ಆಗೋದು ಬೇಡ, ಒಂದು ವೇಳೆ ಯುದ್ಧ ಆದ್ರೆ ಗೆಲುವು ನಮ್ಮದಾಗಲಿ. ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿಯ ಸಂಕಲ್ಪವನ್ನ ಮಾಡಿ ವಿಶೇಷವಾಗಿ ಹೋಮ ಹವನ ನಡೆಸಲಾಗಿದೆ. ಅದೇ ಬೆಳಗಾವಿಯಲ್ಲಿ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಂಗೆ ವಿಶೇಷವಾಗಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಈಗ ನಮ್ಮ ಭಾರತ ಗೆದ್ದು ಬರಲಿ, ಭಾರತೀಯ ಸೇನೆಯ ಯೋಧರು ವಿಜಯ ಪತಾಕೆಯನ್ನ ಹಾರಿಸಲಿ ಅಂತ ಹೇಳಿ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪಿಸಿ ಹೋಮ ಹವನ ಮಾಡಿದ್ದಾರೆ ಗೊಡಚಿ ಗ್ರಾಮದಲ್ಲಿ. ಭಾರತೀಯ ಯೋಧರು ಗೆದ್ದು ಬರಲಿ ಅಂತ ಹೇಳಿ ಹೋಮ ಹವನ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೊಡಚಿ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಹೋಮ ಹವನ ನಡೆದಿದೆ. ಪಾಕಿಸ್ತಾನ ಮೇಲೆ ಯುದ್ಧ ಆಗೋದು ಬೇಡ, ಒಂದು ವೇಳೆ ಯುದ್ಧ ಆದ್ರೆ ಗೆಲುವು ನಮ್ಮದಾಗಲಿ. ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿಯ ಸಂಕಲ್ಪವನ್ನ ಮಾಡಿ ವಿಶೇಷವಾಗಿ ಹೋಮ ಹವನ ನಡೆಸಲಾಗಿದೆ. ಅದೇ ಬೆಳಗಾವಿಯಲ್ಲಿ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಂಗೆ ವಿಶೇಷವಾಗಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಈಗ ನಮ್ಮ ಭಾರತ ಗೆದ್ದು ಬರಲಿ, ಭಾರತೀಯ ಸೇನೆಯ ಯೋಧರು ವಿಜಯ ಪತಾಕೆಯನ್ನ ಹಾರಿಸಲಿ ಅಂತ ಹೇಳಿ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪಿಸಿ ಹೋಮ ಹವನ ಮಾಡಿದ್ದಾರೆ ಗೊಡಚಿ ಗ್ರಾಮದಲ್ಲಿ. ಭಾರತೀಯ ಯೋಧರು ಗೆದ್ದು ಬರಲಿ ಅಂತ ಹೇಳಿ ಹೋಮ ಹವನ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೊಡಚಿ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಹೋಮ ಹವನ ನಡೆದಿದೆ. ಪಾಕಿಸ್ತಾನ ಮೇಲೆ ಯುದ್ಧ ಆಗೋದು ಬೇಡ, ಒಂದು ವೇಳೆ ಯುದ್ಧ ಆದ್ರೆ ಗೆಲುವು ನಮ್ಮದಾಗಲಿ. ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿಯ ಸಂಕಲ್ಪವನ್ನ ಮಾಡಿ ವಿಶೇಷವಾಗಿ ಹೋಮ ಹವನ ನಡೆಸಲಾಗಿದೆ. ಅದೇ ಬೆಳಗಾವಿಯಲ್ಲಿ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಂಗೆ ವಿಶೇಷವಾಗಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಈಗ ನಮ್ಮ ಭಾರತ ಗೆದ್ದು ಬರಲಿ, ಭಾರತೀಯ ಸೇನೆಯ ಯೋಧರು ವಿಜಯ ಪತಾಕೆಯನ್ನ ಹಾರಿಸಲಿ ಅಂತ ಹೇಳಿ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪಿಸಿ ಹೋಮ ಹವನ ಮಾಡಿದ್ದಾರೆ ಗೊಡಚಿ ಗ್ರಾಮದಲ್ಲಿ. ಭಾರತೀಯ ಯೋಧರು ಗೆದ್ದು ಬರಲಿ ಅಂತ ಹೇಳಿ ಹೋಮ ಹವನ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೊಡಚಿ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಹೋಮ ಹವನ ನಡೆದಿದೆ. ಪಾಕಿಸ್ತಾನ ಮೇಲೆ ಯುದ್ಧ ಆಗೋದು ಬೇಡ, ಒಂದು ವೇಳೆ ಯುದ್ಧ ಆದ್ರೆ ಗೆಲುವು ನಮ್ಮದಾಗಲಿ. ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿಯ ಸಂಕಲ್ಪವನ್ನ ಮಾಡಿ ವಿಶೇಷವಾಗಿ ಹೋಮ ಹವನ ನಡೆಸಲಾಗಿದೆ. ಅದೇ ಬೆಳಗಾವಿಯಲ್ಲಿ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಂಗೆ ವಿಶೇಷವಾಗಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಈಗ ನಮ್ಮ ಭಾರತ ಗೆದ್ದು ಬರಲಿ, ಭಾರತೀಯ ಸೇನೆಯ ಯೋಧರು ವಿಜಯ ಪತಾಕೆಯನ್ನ ಹಾರಿಸಲಿ ಅಂತ ಹೇಳಿ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪಿಸಿ ಹೋಮ ಹವನ ಮಾಡಿದ್ದಾರೆ ಗೊಡಚಿ ಗ್ರಾಮದಲ್ಲಿ. ಭಾರತೀಯ ಯೋಧರು ಗೆದ್ದು ಬರಲಿ ಅಂತ ಹೇಳಿ ಹೋಮ ಹವನ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೊಡಚಿ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಹೋಮ ಹವನ ನಡೆದಿದೆ. ಪಾಕಿಸ್ತಾನ ಮೇಲೆ ಯುದ್ಧ ಆಗೋದು ಬೇಡ, ಒಂದು ವೇಳೆ ಯುದ್ಧ ಆದ್ರೆ ಗೆಲುವು ನಮ್ಮದಾಗಲಿ. ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿಯ ಸಂಕಲ್ಪವನ್ನ ಮಾಡಿ ವಿಶೇಷವಾಗಿ ಹೋಮ ಹವನ ನಡೆಸಲಾಗಿದೆ. ಅದೇ ಬೆಳಗಾವಿಯಲ್ಲಿ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಂಗೆ ವಿಶೇಷವಾಗಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಈಗ ನಮ್ಮ ಭಾರತ ಗೆದ್ದು ಬರಲಿ, ಭಾರತೀಯ ಸೇನೆಯ ಯೋಧರು
ವಿಜಯ ಪತಾಕೆಯನ್ನ ಹಾರಿಸಲಿ ಅಂತ ಹೇಳಿ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪಿಸಿ ಹೋಮ ಹವನ ಮಾಡಿದ್ದಾರೆ ಗೊಡಚಿ ಗ್ರಾಮದಲ್ಲಿ. ಭಾರತೀಯ ಯೋಧರು ಗೆದ್ದು ಬರಲಿ ಅಂತ ಹೇಳಿ ಹೋಮ ಹವನ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೊಡಚಿ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಹೋಮ ಹವನ ನಡೆದಿದೆ. ಪಾಕಿಸ್ತಾನ ಮೇಲೆ ಯುದ್ಧ ಆಗೋದು ಬೇಡ, ಒಂದು ವೇಳೆ ಯುದ್ಧ ಆದ್ರೆ ಗೆಲುವು ನಮ್ಮದಾಗಲಿ. ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿಯ ಸಂಕಲ್ಪವನ್ನ ಮಾಡಿ ವಿಶೇಷವಾಗಿ ಹೋಮ ಹವನ ನಡೆಸಲಾಗಿದೆ. ಅದೇ ಬೆಳಗಾವಿಯಲ್ಲಿ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಂಗೆ ವಿಶೇಷವಾಗಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಈಗ ನಮ್ಮ ಭಾರತ ಗೆದ್ದು ಬರಲಿ, ಭಾರತೀಯ ಸೇನೆಯ ಯೋಧರು ವಿಜಯ ಪತಾಕೆಯನ್ನ ಹಾರಿಸಲಿ ಅಂತ ಹೇಳಿ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪಿಸಿ ಹೋಮ ಹವನ ಮಾಡಿದ್ದಾರೆ ಗೊಡಚಿ ಗ್ರಾಮದಲ್ಲಿ. ಭಾರತೀಯ ಯೋಧರು ಗೆದ್ದು ಬರಲಿ ಅಂತ ಹೇಳಿ ಹೋಮ ಹವನ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೊಡಚಿ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಹೋಮ ಹವನ ನಡೆದಿದೆ. ಪಾಕಿಸ್ತಾನ ಮೇಲೆ ಯುದ್ಧ ಆಗೋದು ಬೇಡ, ಒಂದು ವೇಳೆ ಯುದ್ಧ ಆದ್ರೆ ಗೆಲುವು ನಮ್ಮದಾಗಲಿ. ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿಯ ಸಂಕಲ್ಪವನ್ನ ಮಾಡಿ ವಿಶೇಷವಾಗಿ ಹೋಮ ಹವನ ನಡೆಸಲಾಗಿದೆ. ಅದೇ ಬೆಳಗಾವಿಯಲ್ಲಿ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಂಗೆ ವಿಶೇಷವಾಗಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಈಗ ನಮ್ಮ ಭಾರತ ಗೆದ್ದು ಬರಲಿ, ಭಾರತೀಯ ಸೇನೆಯ ಯೋಧರು ವಿಜಯ ಪತಾಕೆಯನ್ನ ಹಾರಿಸಲಿ ಅಂತ ಹೇಳಿ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪಿಸಿ ಹೋಮ ಹವನ ಮಾಡಿದ್ದಾರೆ ಗೊಡಚಿ ಗ್ರಾಮದಲ್ಲಿ. ಭಾರತೀಯ ಯೋಧರು ಗೆದ್ದು ಬರಲಿ ಅಂತ ಹೇಳಿ ಹೋಮ ಹವನ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೊಡಚಿ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಹೋಮ ಹವನ ನಡೆದಿದೆ. ಪಾಕಿಸ್ತಾನ ಮೇಲೆ ಯುದ್ಧ ಆಗೋದು ಬೇಡ, ಒಂದು ವೇಳೆ ಯುದ್ಧ ಆದ್ರೆ ಗೆಲುವು ನಮ್ಮದಾಗಲಿ. ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿಯ ಸಂಕಲ್ಪವನ್ನ ಮಾಡಿ ವಿಶೇಷವಾಗಿ ಹೋಮ ಹವನ ನಡೆಸಲಾಗಿದೆ. ಅದೇ ಬೆಳಗಾವಿಯಲ್ಲಿ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಂಗೆ ವಿಶೇಷವಾಗಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಈಗ ನಮ್ಮ ಭಾರತ ಗೆದ್ದು ಬರಲಿ, ಭಾರತೀಯ ಸೇನೆಯ ಯೋಧರು ವಿಜಯ ಪತಾಕೆಯನ್ನ ಹಾರಿಸಲಿ ಅಂತ ಹೇಳಿ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪಿಸಿ ಹೋಮ ಹವನ ಮಾಡಿದ್ದಾರೆ ಗೊಡಚಿ ಗ್ರಾಮದಲ್ಲಿ.